ಎಲ್ಲವೋ ವಾನರ ಶ್ರೇಷ್ಠ ಸುಗ್ರೀವ, ನೀನು ನನ್ನ ಮಿತ್ರ ವಾಲಿಯ ಸೋದರ. ನನಗೂ ನಿನಗೂ ಯಾವ ವೈರತ್ವವೂ ಇಲ್ಲ. ನನ್ನ ಮೇಲೆ ಏಕೆ ಯುದ್ಧ ಮಾಡುವೆ? ನಿನ್ನ ಭೇದೋಪಾಯದ ಕುತಂತ್ರವನ್ನು ಬಿಡು. ಇದೇ ಮಾತನ್ನು ಹೇಳಿದ ನಿನ್ನ ಆಪ್ತ ಸುಖಾಸುರನಿಗೆ ತಕ್ಕ ಸಾಕ್ಷಿಯನ್ನು ಮಾಡಿದ್ದೇವೆ. ರಾಮಚಂದ್ರ ನನ್ನ ಮಿತ್ರ, ನನ್ನ ಸ್ವಾಮಿ. ರಾಮನ ಪತ್ನಿಯನ್ನು ಅಪಹರಿಸಿದ ನಿನ್ನ ವಿನಾಶವೇ ಸಮಸ್ತ ವಾನರ ಗುರಿ.
ಕಾಪಾಡು ರಾಮಚಂದ್ರ, ಕಾಪಾಡು. ಆ ದಶಕಂಠ ರಾವಣನ ಬಾಣಾಘಾತದಿಂದ ವಾನರರ ವಿನಾಶವಾಗುತ್ತಿದೆ. ಹಲವರು ಸತ್ತರು ಪ್ರಭು, ಹಲವರು ಗಾಯಗೊಂಡರು ಪ್ರಭು. ರಕ್ಷಿಸು ರಾಮಚಂದ್ರ, ರಕ್ಷಿಸು. ಹೆದರಬೇಡಿ ವಾನರ ವೀರರೇ, ಧೈರ್ಯವಾಗಿರಿ. ಆ ರಾವಣನ ಪೀಡೆ ಶೀಘ್ರವಾಗಿ ತಪ್ಪುತ್ತದೆ. ಸಹೋದರ, ಈ ಕಾರ್ಯಕ್ಕೆ ನೀನೇಕೆ ಹೋಗಬೇಕು? ನನಗೆ ಅಪ್ಪಣೆ ಕೊಡು. ನಾನು ಹೋಗಿ ಆ ದುಷ್ಟ ರಾವಣನನ್ನು ಸಂಹರಿಸಿ ಬರುತ್ತೇನೆ. ಆಗಲಿಲ್ಲ, ನೀನು ಹೋಗಿ ಕಾರ್ಯದಲ್ಲಿ ಯಶಸ್ಸು ಸಾಧಿಸು. ಆದರೆ ಒಂದು ವಿಷಯ ನಿನ್ನ ನೆನಪಿನಲ್ಲಿರಲಿ, ಜಯ ಸಾಧಿಸಬೇಕಾದರೆ ನೀನು ಯುದ್ಧದಲ್ಲಿ ಸಂಪೂರ್ಣವಾಗಿ ಪ್ರಯತ್ನಶೀಲನಾಗಿರಬೇಕು. ಏಕೆಂದರೆ ಆ ರಾವಣ ಸಾಮಾನ್ಯನಲ್ಲ, ಅವನು ಮಹಾವೀರ, ಅದ್ಭುತ ಪರಾಕ್ರಮಿ, 3 ಲೋಕಗಳನ್ನು ನಡಗಿಸಿದ ಅಸಾಮಾನ್ಯ ಸಾಮರ್ಥ್ಯವುಳ್ಳವನು. ಅವನ ದೌರ್ಬಲ್ಯಗಳನ್ನು ನೀನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇರಬೇಕು. ನಿನ್ನ ದೌರ್ಬಲ್ಯಗಳು ಕಾಣದಂತೆ ನೀನು ಎಚ್ಚರ ವಹಿಸಬೇಕು, ಅಥವಾ ನಿನ್ನಲ್ಲಿ ದೌರ್ಬಲ್ಯಗಳೇ ಉಂಟಾಗದಂತೆ ಗಮನವಿರಬೇಕು. ನಿನ್ನನ್ನು ನೀನು ರಕ್ಷಿಸಿಕೊಂಡು ಶತ್ರು ಭೇದ ಮಾಡಬೇಕು. ಆಗಲಿ ಸಹೋದರ, ನಿನ್ನ ಎಚ್ಚರಿಕೆಯ ಮಾತುಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೇನೆ. ಲಕ್ಷ್ಮಣ, ಅಲ್ಲಿ ನೋಡು. ಎಲ್ಲವೋ ರಾವಣ, ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪರಚನಿಂದ ಸಾವಿಲ್ಲದಂತೆ ವರ ಪಡೆದಿರಬಹುದು ನೀನು. ಆದರೆ ವಾನರರಿಂದ ಸಾವಿಲ್ಲದಂತೆ ವರ ಪಡೆದಿಲ್ಲವೆಂಬುದು ನೆನಪಿರಲಿ. ಇದೋ ನೋಡು, ಇದು ನನ್ನ ಬಲದೋಳು. 5 ಬೆರಳುಗಳಿಂದ ಕೂಡಿದ ಈ ನನ್ನ ಬಲಿಷ್ಠವಾದ ಮುಷ್ಟಿ ಬಹುಕಾಲದಿಂದ ನಿನ್ನ ದೇಹದಲ್ಲಿರುವ ಜೀವಾತ್ಮವನ್ನು ಒಂದೇ ಪ್ರಹಾರಕ್ಕೆ ಪ್ರತ್ಯೇಕಿಸುತ್ತದೆ. ಎಲ್ಲವೋ ವಾನರ, ಹಾಗೇನು? ಹಾಗಾದರೆ ಯಾವ ಅಳುಕು ಇಲ್ಲದೆ ಬೇಗನೆ ನನ್ನನ್ನು ಪ್ರಹರಿಸು. ನನ್ನ ದೇಹದಿಂದ ಜೀವಾತ್ಮವನ್ನು ದೂರ ಮಾಡಿದರೆ ನಿನಗೆ ಅಖಂಡವಾದ ಕೀರ್ತಿ ಲಭಿಸುತ್ತದೆ. ನಿನಗೆ ಆ ಶಕ್ತಿ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದ ನಂತರ ನಾನು ನಿನ್ನನ್ನು ವಧಿಸುತ್ತೇನೆ. ಎಲ್ಲವೋ ರಾವಣ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುವ ಪ್ರಯತ್ನವೇ? ಹಿಂದೆಯೇ ನಾನು ನಿನ್ನ ಪುತ್ರ ಅಕ್ಷಕುಮಾರನನ್ನು ಸಂಹರಿಸುವುದನ್ನು ನೆನಪು ಮಾಡಿಕೊ. ಎಲ್ಲವೋ ರಾವಣ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುವ ಪ್ರಯತ್ನವೇ? ಹಿಂದೆಯೇ ನಾನು ನಿನ್ನ ಪುತ್ರ ಅಕ್ಷಕುಮಾರನನ್ನು ಸಂಹರಿಸುವುದನ್ನು ನೆನಪು ಮಾಡಿಕೊ.
ವಾನರ, ನೀನು ಪರಾಕ್ರಮದಲ್ಲಿ ನನಗೆ ತಕ್ಕ ಎದುರಾಳಿಯಾಗಿರುವೆ. ಛೀ! ನಿನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ. ಛೇ! ನಾನು ಹೊಡೆದ ನಂತರವೂ ನೀನು ಬದುಕಿರುವೆಯಲ್ಲ. ಎಲ್ಲವೋ ನೀಚ ಕಪಿ, ಸುಮ್ಮನೆ ವ್ಯರ್ಥ ಮಾತುಗಳನ್ನಾಡಬೇಡ. ಇನ್ನೊಮ್ಮೆ ನನ್ನನ್ನು ಪ್ರಹರಿಸಿ ನೋಡು. ನನ್ನ ಒಂದೇ ಒಂದು ಪ್ರಹಾರ ನಿನ್ನನ್ನು ಯಮಸದನಕ್ಕೆ ಅಟ್ಟುತ್ತದೆ. ತಡೆ ಲಕ್ಷ್ಮಣ, ನಿನ್ನ ಉತ್ಸಾಹಕ್ಕೆ ಅಡ್ಡಿ ಬರುವಂತೆ ನಮ್ಮ ನೀಲ ತಾನೇ ತನ್ನ ಶೌರ್ಯ ಪ್ರದರ್ಶನವನ್ನು ಮಾಡುತ್ತಿದ್ದಾನೆ. ನೀನು ನಡುವೆ ಹೋಗುವುದು ತರವಲ್ಲ. ಹೌದು ಲಕ್ಷ್ಮಣ, ನಮ್ಮ ನೀಲನ ಪರಾಕ್ರಮವನ್ನು ನೋಡು. ಹಾಗೆ ಆಗಲಿ. ನೀಲನೇ ರಾವಣನನ್ನು ಸಂಹರಿಸಿದರೆ ಸಂತೋಷವೇ.
ಭಲೆ ನೀಲ ಭಲೆ. ಸೂಕ್ಷ್ಮ ರೂಪವನ್ನು ತಾಳಿ ಮಹಾವೀರನಾದ ರಾವಣನ್ನೇ ಆಟವಾಡಿಸುವ ನಿನಗೆ ನನ್ನ ಅಭಿನಂದನೆ. ಸಹೋದರ ನೋಡು, ಆ ರಾವಣ ಮೈ ಪರಿಚಿಕೊಳ್ಳುವಂತೆ ಹೇಗೆ ಚಡಪಡಿಸುತ್ತಿದ್ದಾನೆ ನೋಡು. ಚಡಪಡಿಸಲಿ, ಸಂಕಟ ಪಡಲಿ. ಅನ್ಯರನ್ನು ಕಾಡಿದ ಇವನಿಗೂ ಮತ್ತಷ್ಟು ಕಾಟ ಕೊಡಬೇಕು. ಎಲ್ಲವೋ ಕಪಿನಾಯಕನೇ, ಸೂಕ್ಷ್ಮ ರೂಪವನ್ನು ಧಾರಣೆ ಮಾಡಿ ನಿನ್ನ ಕಪಿಚೇಷ್ಟೆಯನ್ನು ಸಮರ್ಥವಾಗಿ ತೋರಿಸಿರುವೆ. ಈ ವಾನರ ಸೈನ್ಯಕ್ಕೆ ಉತ್ತಮ ಮನರಂಜನೆಯನ್ನೇ ನೀಡಿರುವೆ. ಈಗ ನಾನು ಪ್ರಯೋಗಿಸುವ ದಿವ್ಯಾಸ್ತ್ರದಿಂದ ಸಾಧ್ಯವಾದರೆ ನಿನ್ನ ಪ್ರಾಣ ಉಳಿಸಿಕೋ. ತ್ರಿಜಟೆ, ಏಕೆ ಮೌನವಾಗಿರುವೆ? ಯುದ್ಧದ ವಿಷಯವೇನು? ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಸೀತೆ, ನಿನ್ನ ಸ್ವಾಮಿಯ ಕ್ಷೇಮಕ್ಕೆ ಯಾವ ಬಾಧಕವೂ ಇಲ್ಲ. ಆ ರಾವಣ ಯುದ್ಧದಲ್ಲಿ ಇಲ್ಲಿಯವರೆಗೂ ಮೇಲುಗೈ ಸಾಧಿಸಿರುವನಂತೆ. ಹೌದೇ? ಅದು ಹೇಗೆ ತ್ರಿಜಟೆ? ಹೇಳುತ್ತೇನೆ ಸೀತೆ. ಪ್ರಹಸ್ತನ ವಧೆಯ ನಂತರ ರಾವಣ ಕೋಪಾವೇಶದಿಂದ ಯುದ್ಧ ಭೂಮಿಗೆ ಹೋದನೆಂದು ನಾನು ನಿನಗೆ ಮೊದಲೇ ಹೇಳಿದೆ. ಅದು ಸರಿ. ಯುದ್ಧ ಭೂಮಿಯಲ್ಲಿ ಏನಾಯಿತೆಂದು ಹೇಳು ತ್ರಿಜಟೆ. ಮೊದಲು ರಾವಣನಿಗೂ ಸುಗ್ರೀವನಿಗೂ ಭೀಕರ ಯುದ್ಧ ನಡೆಯಿತಂತೆ. ಕಡೆಗೆ
ರಾವಣನ ಬಾಣಾಘಾತದಿಂದ ಸುಗ್ರೀವ ಮೂರ್ಛೆ ಹೋದನಂತೆ. ಆಗ ಅಲ್ಲಿ ಹನುಮಂತನಿರಲಿಲ್ಲವೇ? ಹನುಮಂತ ಆಮೇಲೆ ಬಂದು ರಾವಣನೊಂದಿಗೆ ನೇರ ಯುದ್ಧ ಮಾಡಿದನಂತೆ. ಇಬ್ಬರಿಗೂ ಬಹಳ ಹೊತ್ತು ಮುಷ್ಟಿ ಯುದ್ಧ ನಡೆಯಿತಂತೆ. ಇಬ್ಬರು ಒಬ್ಬರಿಗೊಬ್ಬರು ಬಲವಾದ ಪೆಟ್ಟು ಕೊಟ್ಟರಂತೆ. ಅಂದರೆ ನನ್ನ ಸ್ವಾಮಿ ಆಗಲಿ ಲಕ್ಷ್ಮಣನಾಗಲಿ ರಾವಣನ ಜೊತೆ ಇನ್ನು ಯುದ್ಧ ಮಾಡಲಿಲ್ಲವೇನು? ಮೊದಲು ರಾಮನೇ ಹೊರಟನಂತೆ. ಲಕ್ಷ್ಮಣ ತನಗೆ ಅಪ್ಪಣೆ ಕೊಡಲು ಕೇಳಿದನಂತೆ. ಆದರೆ ಅವರು ರಣರಂಗಕ್ಕೆ ಹೋದಾಗ ರಾವಣನೊಡನೆ ಹನುಮಂತ ಯುದ್ಧ ಮಾಡುತ್ತಿದ್ದನಂತೆ. ಬಹುಶಃ ಇನ್ನು ಮೇಲೆ ರಾಮನೋ ಲಕ್ಷ್ಮಣನೋ ರಾವಣನೊಡನೆ ಯುದ್ಧ ಮಾಡಬಹುದು. ಜಿಜಟೆ, ನನ್ನ ಸ್ವಾಮಿಯ ರಾವಣನ ವಿರುದ್ಧ ಹೋರಾಟಕ್ಕೆ ನಿಂತರೆ ಖಂಡಿತ ಅವನ ಪರಾಭವವಾಗುತ್ತದೆ. ಇದು ಸತ್ಯ. ಎಲ್ಲವೋ ದಶಕಂಠ ರಾವಣ, ನಾನು ಮಹಾರಾಜ ದಶರಥನ ಪುತ್ರ ಲಕ್ಷ್ಮಣ ನಿನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದೇನೆ. ಸಿದ್ಧನಾಗು. ನೀನೋ ಲಕ್ಷ್ಮಣ, ರಾಮನ ಸಹೋದರ ನೀನೇ ತಾನೇ? ನಿನ್ನ ದುರದೃಷ್ಟ, ನೀನು ನನ್ನ ಕಣ್ಣಿಗೆ ಕಾಣಿಸಿರುವೆ. ನನ್ನ ಹರಿತವಾದ ಬಾಣಗಳಿಂದ ನಿನ್ನ ಅವಸಾನ ಸನ್ನಿಹಿತವಾಯಿತೆಂದು ತಿಳಿದುಕೋ. ರಾವಣೇಶ್ವರ, ಘನವಾದ ವ್ಯಕ್ತಿತ್ವವುಳ್ಳವರು ಬರೀ ಮಾತಿನಲ್ಲಿ ಶೌರ್ಯ ಪ್ರದರ್ಶನ ಮಾಡುವುದಿಲ್ಲ. ಕೆಲವು ಪಾಪಾತ್ಮನೆ, ಆತ್ಮಶ್ಲಾಘನೆಯನ್ನು ಬಿಟ್ಟು ಕಾರ್ಯದಲ್ಲಿ ನಿನ್ನ ಪರಾಕ್ರಮ ತೋರಿಸು. ಪರಾಕ್ರಮವುಳ್ಳವನು ಆತ್ಮಶ್ಲಾಘನೆ ಮಾಡುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಪರಾಕ್ರಮ ನಿನ್ನದು ಪರಾಕ್ರಮವೇ. ಸಂಚು ಮಾಡಿ ರಾಮ ಲಕ್ಷ್ಮಣರನ್ನು ದೂರ ಕಳಿಸಿ ನನ್ನ ಅತ್ತಿಗೆಯನ್ನು ಅಪಹರಿಸಿದ ನೀನು ಪರಾಕ್ರಮಿಯೇ. ನಿನ್ನ ಈ ಮೋಸ ವಂಚನೆಗಳಿಗೆ ಪ್ರತಿಕಾರ ತೀರಿಸಿಕೊಂಡು ಬಂದಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗು. ಲಕ್ಷ್ಮಣ, ಈಗ ನಾನು ಬಿಡುವ ಬಾಣವನ್ನು ಹೇಗೆ ನಿವಾರಿಸಿಕೊಳ್ಳುವೆಯೋ ನಾನು ನೋಡುತ್ತೇನೆ.
ನನ್ನ ಮೇಲೆ ಹುರುಡು ಕಟ್ಟಿದ ಈ ರಾಮ ಸಹೋದರನಿಗೆ ನನ್ನ ಪರಾಕ್ರಮವೇನೆಂದು ಅರ್ಥವಾಗುತ್ತದೆ. ಈ ಲಕ್ಷ್ಮಣನ ಬಾಣದ ಸವಿ ಏನೆಂದು ಈಗ ಅರ್ಥವಾಯ್ತ ಲಂಕೇಶ್ವರ. ಬ್ರಹ್ಮನಿಂದ ವರ ಪಡೆದ ಈ ಶಕ್ತಿಯಾಯುಧಕ್ಕೆ ಮಣಿಯದೆ ಗರ್ಪಿಷ್ಠನಾದ ನೀನು ಎಲ್ಲಿಗೆ ಹೋಗುತ್ತೀಯ? ಲಕ್ಷ್ಮಣ, ಕೃಪಾಕರ, ಪರಮೇಶ್ವರ, ಕೈಲಾಸನಾಥ, ಉಮಾಮಹೇಶ್ವರ, ಇನ್ನು ನೀನೇ ನನಗೆ ಗತಿ ಮತಿ. ಕಾಪಾಡು ತಂದೆ, ಕಾಪಾಡು. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಯುದ್ಧ ಭೂಮಿಗೆ ಹೋಗಿರುವ ನನ್ನ ಸ್ವಾಮಿ ಕ್ಷೇಮವಾಗಿರುವರಲ್ಲವೇ? ಅವರು ಕ್ಷೇಮವಾಗಿದ್ದಾರೆಂದು ರಣರಂಗದಿಂದ ಬಂದ ದೂತರು ಹೇಳಿದ್ದರು. ಅದನ್ನು ನಿಮಗೆ ತಿಳಿಸಬೇಕೆಂದೇ ನಾನು ಬಂದೆ ಮಹಾರಾಣಿ. ನನ್ನ ಸ್ವಾಮಿಗೂ ರಾಮನಿಗೂ ಯುದ್ಧ ಆರಂಭವಾಯಿತೇನು? ಇನ್ನೂ ಇಲ್ಲ ಮಹಾರಾಣಿ. ಆದರೆ ಹನುಮಂತನಿಗೂ ನಮ್ಮ ಪ್ರಭುವಿಗೂ ಘೋರವಾದ ಯುದ್ಧವಾಯಿತಂತೆ. ಇಬ್ಬರಿಗೂ ಸಾಕಷ್ಟು ಪೆಟ್ಟಾಯಿತಂತೆ. ಪೆಟ್ಟು ತಿಂದಷ್ಟು ಲಂಕೇಶ್ವರನ ಪಟ್ಟು ಇನ್ನಷ್ಟು ಭದ್ರವಾಗುತ್ತದೆ ಸಖಿ. ಇನ್ನಷ್ಟು ಆವೇಶದಿಂದ ಹೋರಾಡಲು ಮುಂದಾಗುತ್ತಾರೆ. ಹೌದು ಮಹಾರಾಣಿ. ಆ ಆವೇಶದಿಂದಲೇ ರಾಮನ ಸೋದರ ಲಕ್ಷ್ಮಣನ ಮೇಲೆ ಶಕ್ತಾಯುಧ ಪ್ರಯೋಗಿಸಿ ಲಕ್ಷ್ಮಣನನ್ನು ಮೂರ್ಛೆ ಹೋಗಿಸಿದರಂತೆ. ಏನಂದೆ? ನನ್ನ ಸ್ವಾಮಿಯ ಬಾಣದಿಂದ ಲಕ್ಷ್ಮಣನು ಮೂರ್ಛೆ ಹೋದನೆ? ಪರಮೇಶ್ವರ, ಮುಂದೇನು ಕತೆ? ಮಹಾರಾಣಿ, ಲಕ್ಷ್ಮಣ ಮೂರ್ಛೆ ಹೋದರೆ ನೀವೇಕೆ ಆತಂಕ ಪಡುತ್ತೀರಿ? ಸಖಿ, ಲಕ್ಷ್ಮಣ ಮೂರ್ಛೆ ಹೋದರೆ
ರಾಮನು ಸುಮ್ಮನಿರುತ್ತಾನೆಯೇ? ಅವನು ಕ್ರೋಧಗೊಳ್ಳುವುದಿಲ್ಲವೇ? ಸೋದರನ ಮೇಲೆ ಅಪಾರ ಪ್ರೀತಿಯುಳ್ಳ ರಾಮನು ನನ್ನ ಸ್ವಾಮಿಯನ್ನು ಸುಮ್ಮನೆ ಬಿಡುತ್ತಾನೆಯೇ? ಹೌದು ಮಹಾರಾಣಿ, ಅದು ಯೋಚಿಸಬೇಕಾದ ವಿಷಯವೇ. ಬರೀ ಯೋಚಿಸುವುದಲ್ಲ, ನನ್ನ ಹೃದಯ ತಲ್ಲಣಿಸುತ್ತಿದೆ. ಪರಮೇಶ್ವರ, ಆ ರಾಮನಿಂದ ನನ್ನ ಸ್ವಾಮಿಗೆ ಯಾವ ಅಪಾಯವೋ ಆಗದಂತೆ ನೀನೇ ಕಾಪಾಡಬೇಕು ತಂದೆ. ನಿನ್ನ ಮುಖವನ್ನು ನೋಡಿದರೆ ಚಿಂತಾಕ್ರಾಂತವಾಗಿದೆ. ಏನಾಯಿತು? ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಸೀತೆ, ನಿನ್ನ ಸ್ವಾಮಿ ಏನೋ ಕ್ಷೇಮದಿಂದಿದ್ದಾರೆ. ಆದರೆ 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 ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ನಿನ್ನ ಮುಖವನ್ನು ನೋಡಿದರೆ ಏನೋ ಆತಂಕದ ವಿಷಯ ಇರುವಂತಿದೆ. ಹೇಳು ತ್ರಿಜಟೆ, ಅದು ಏನೆಂದು ಹೇಳು ತ್ರಿಜಟೆ. ಸೀತೆ, ರಾವಣ ಪ್ರಯೋಗಿಸಿದ ಶಕ್ತಾಯುಧ ಲಕ್ಷ್ಮಣನನ್ನು ಮೂರ್ಛೆ ಬೀಳುವಂತೆ ಮಾಡಿದಂತೆ. ಹೌದು ತ್ರಿಜಟೆ, ಮಹಾಪರಾಕ್ರಮಶಾಲಿಯಾದ ಲಕ್ಷ್ಮಣನನ್ನು ರಾವಣನ ಶಕ್ತಿಯಾಯುಧ ಮೂರ್ಛೆಗೊಳಿಸಿದೆ. ಆ ವೇಳೆಯಲ್ಲಿ ತನ್ನ ಸೋದರನ ರಕ್ಷಣೆಗಾಗಿ ಧಾವಿಸಲು ನನ್ನ ಸ್ವಾಮಿ ಇರಲಿಲ್ಲವೇ? ನಿನ್ನ ಸ್ವಾಮಿ ರಾವಣನೊಡನೆ ಹೋರಾಡಲು ಮುಂದಾದಾಗ ಲಕ್ಷ್ಮಣ ರಾವಣನನ್ನು ಸಂಹರಿಸುವುದಾಗಿ ತಾನೇ ಹೋದನಂತೆ. ಲಕ್ಷ್ಮಣ ಮೂರ್ಛೆ ಹೋದ ಮೇಲೆ ರಾಮ ಅಲ್ಲಿಗೆ ಬರುವ ಮೊದಲು ಲಕ್ಷ್ಮಣನನ್ನು ಸಂಹಾರ ಮಾಡಲು ರಾವಣ ಪ್ರಯತ್ನಿಸಿದನಂತೆ. ಅಯ್ಯೋ, ಆ ದುರುಳ ರಾವಣ ಲಕ್ಷ್ಮಣನನ್ನು ಹೊತ್ತುಕೊಂಡು ಹೋದನೆ. ಇಲ್ಲ ಸೀತೆ, ಆತಂಕ ಪಡಬೇಡ. ರಾವಣನಿಂದ ಅದು ಸಾಧ್ಯವಾಗಲಿ. ಅಷ್ಟರಲ್ಲಿ ಹನುಮಂತ ಬಂದು ರಾವಣನಿಗೆ ಬಲವಾಗಿ ಪ್ರಹರಿಸಿ ಪ್ರಜ್ಞೆ ತಪ್ಪುವಂತೆ ಮಾಡಿ ಲಕ್ಷ್ಮಣನನ್ನು ಅಲ್ಲಿಂದ ಕರೆದುಕೊಂಡು ಹೋದನಂತೆ. ಸದ್ಯ ಲಕ್ಷ್ಮಣನಿಗೆ ಇನ್ನು ಯಾವ ಆಪತ್ತೂ ಇಲ್ಲ. ತನ್ನ ಸೋದರನಿಗೆ ಆದ ಅಪಾರವಾದ ನೋವಿಗೆ ನನ್ನ ಸ್ವಾಮಿ ಖಂಡಿತ ಆ ರಾವಣನ ಮೇಲೆ ಕ್ರೋಧಾವಿಷ್ಟರಾಗಿರುತ್ತಾರೆ. ಹಾಗಾದರೆ ಒಳ್ಳೆಯದಲ್ಲವೇ ಸೀತೆ? ನಿನ್ನ ಸ್ವಾಮಿ ಕ್ರೋಧಾವಿಷ್ಟರಾದರೆ ಆ ರಾವಣನ ಪರಾಭವವಾಗುವುದಲ್ಲವೇ? ಖಂಡಿತ ಅದಾಗುತ್ತದೆ. ಆಗಲೇಬೇಕು ತ್ರಿಜಟೆ. ಆ ಸಮಯ ಹತ್ತಿರವಾಗುತ್ತಿದೆ ಎಂದು ಸಮಾಧಾನವಾಗುತ್ತಿದೆ.
ಪ್ರಭು ರಾಮಚಂದ್ರ, ಆ ರಾವಣ ಹೊಡೆದ ಶಕ್ತಾಯುಧದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿದ್ದಾನೆ. ಸೋದರ ಲಕ್ಷ್ಮಣ, ಆ ರಾವಣನ್ನು ಸಂಹರಿಸುತ್ತೇನೆ ಎಂದು ನೀನು ಇಷ್ಟೊಂದು ಉತ್ಸಾಹದಿಂದ ಹೋದೆ. ಆದರೆ ಅವನ ಶಕ್ತಾಯುಧದಿಂದ ನೀನು ಪೆಟ್ಟು ತಿಂದು ಈ ಸ್ಥಿತಿಯಲ್ಲಿ ಹಿಂದಿರುಗಿ ಬರುವಂತಾಯ್ತಲ್ಲ. ಇಲ್ಲ ಇಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದ ರಾವಣನಿಗೆ ತಕ್ಕ ಶಾಸ್ತಿ ಮಾಡದೆ ನಾನು ವಿಶ್ರಮಿಸುವುದಿಲ್ಲ. ವಾನರ ವೀರರೇ, ನಾನು ಈಗಲೇ ಹನುಮಂತನೊಂದಿಗೆ ಹೋಗಿ ಆ ರಾವಣನ ಕಿರುಭಂಗ ಮಾಡಲು ಬರುತ್ತೇನೆ. ನೀವು ಲಕ್ಷ್ಮಣನ ಆರೈಕೆ ಮಾಡಿ. ಪ್ರಭು ರಾಮಚಂದ್ರ, ಮಹಾವಿಷ್ಣು ಗರುಡಾಯುಧನಾಗಿ ದೇವತೆಗಳ ಶತ್ರುಗಳನ್ನು ನಿಗ್ರಹಿಸಿದಂತೆ ನೀವು ನನ್ನ ಹೆಗಲ ಮೇಲೆ ಕುಳಿತು ರಾಕ್ಷಸರನ್ನು ನಿಗ್ರಹಿಸಿ. ಮಹಾರಾಣಿ, ಮಹಾರಾಣಿ, ಮಹಾರಾಣಿ. ಸಖಿ, ಏಕೆ ಆತುರದಿಂದ ಓಡಿ ಬಂದೆ? ಏನಾದರೂ ಆತಂಕದ ವಿಷಯವಿದೆಯೇ? ಆತಂಕದ ಕ್ಷಣ ಹತ್ತಿರ ಬಂದಿರುವಂತಿದೆ ಮಹಾರಾಣಿ. ಅಂದರೆ ಅದೇನೆಂದು ಬಿಡಿಸಿ ಹೇಳು. ನನ್ನ ಸ್ವಾಮಿಗೇನೋ ಅಪಾಯ ಸಂಭವಿಸಬಹುದೆಂದು ನೀನು ಹೆದರಿರುವಂತಿದೆ. ಹೆದರಿಕೆ ಏನೋ ಆಗಿದೆ ಮಹಾರಾಣಿ. ಏಕೆಂದರೆ ಲಕ್ಷ್ಮಣನು ಮೂರ್ಛೆ ಹೋಗಿದ್ದರಿಂದ ಅತಿಯಾಗಿ ಕೋಪಗೊಂಡ ರಾಮಚಂದ್ರನು ಹನುಮಂತನ ಹೆಗಲ ಮೇಲೆ ಕುಳಿತು ನಮ್ಮ ಪ್ರಭುವನ್ನು ಎದುರಿಸಲು ಮುಂದಾಗಿದ್ದಾನಂತೆ. ಇದು ಎಂದಾದರೂ ಆಗಲೇಬೇಕಾಗಿತ್ತಲ್ಲವೇ ಸಖಿ? ಈ ಯುದ್ಧದ ಗುರಿಯೇ ಅದಲ್ಲವೇ? ನಮ್ಮ ಪ್ರಭುವಿನ ಕ್ಷೇಮದ ಬಗ್ಗೆ ಯೋಚಿಸಬೇಕಲ್ಲವೇ ಮಹಾರಾಣಿ? ನಾವು ಯೋಚಿಸಬೇಕು ಅಷ್ಟೇ. ಆದರೆ ಯಾರ ಮಾತನ್ನು ಕೇಳದೆ ತಮ್ಮ ಅಹಂಕಾರದ ಅಮಲಿನಲ್ಲಿರುವ ಅವರ ಕ್ಷೇಮಕ್ಕೆ
ನಾವೇನು ಮಾಡಲು ಸಾಧ್ಯ? ದೇವರ ಮೇಲೆ ಭಾರ ಹಾಕಿ ಕೂಡುವುದಷ್ಟೇ. ಮಹಾರಾಣಿ, ನನಗೇನೋ ಭಯವಾಗುತ್ತದೆ. ಲಕ್ಷ್ಮಣನಿಗಾದ ಪೆಟ್ಟಿನಿಂದ ಹನುಮಂತನ ಮುಷ್ಟಿ ಪ್ರಹಾರಕ್ಕೆ ನಮ್ಮ ಪ್ರಭುಗಳು ತತ್ತರಿಸಿ ಪ್ರಜ್ಞಾಹೀನರಾದರಂತೆ. ಅಂದ ಮೇಲೆ ಆ ರಾಮನ ಪ್ರಹಾರ ಹೇಗಿರಬಹುದೆಂದು ನೀನು ಯೋಚಿಸುತ್ತಿರುವೆಯಲ್ಲವೇ? ತನ್ನ ಪತ್ನಿಯನ್ನು ಅಪಹರಿಸಿದ ಶತ್ರುವಿಗೆ ರಾಮನು ಕೊಡುವ ಪೆಟ್ಟು ಹಗುರವಾಗಿರಲು ಸಾಧ್ಯವೇ? ಮಹಾರಾಣಿ, ಇಲ್ಲಿ ನಿಮ್ಮ ದುಃಖ, ಅಲ್ಲಿ ಆ ಸೀತೆಯ ಶಾಪ ನಮ್ಮ ಪ್ರಭುಗಳಿಗೆ ಒಳ್ಳೆಯ ಶಕುನವಲ್ಲ. ನನಗೆ, ರಾಕ್ಷಸ ಕುಲಕ್ಕೆ, ಈ ಲಂಕಾ ನಗರಕ್ಕೂ ಅದು ಶುಭ ಶಕುನವಲ್ಲ ಸಖಿ. ಹನುಮಂತ ಬಂದು ಲಂಕಾದಹನ ಮಾಡಿದ ದಿನವೇ ಅದು ನಿರ್ಧಾರವಾಗಿ ಹೋಯಿತು. ನನ್ನ ವೈಧವ್ಯವು ಅಂದೇ ನಿರ್ಧಾರವಾಗಿರಬೇಕು. ಇದೇನು, ರಾಮ ಹನುಮಂತನ ಭುಜದ ಮೇಲೆ ಕುಳಿತು ರಣರಂಗಕ್ಕೆ ಬರುತ್ತಿದ್ದಾನೆ? ಈ ಹನುಮಂತ ಅಂತಿಂತವನಲ್ಲ, ಇವನು ನಿಜವಾಗಿಯೂ ಮಹಾವಾನರ. ಇವನ ಒಂದು ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬೀಳುವಂತಾಯಿತು. ಇವನೊಂದಿಗೆ ರಾಮನು ಬಂದು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಇವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಲಂಕೇಶ್ವರ, ನಿಲ್ಲು ನಿಲ್ಲು! ಎಲ್ಲಿಗೆ ಹೊರಟಿರುವೆ? ನನ್ನ ವಿಷಯದಲ್ಲಿ ಗುರುತರವಾದ ಅಪರಾಧವನ್ನು ಮಾಡಿರುವ ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಏಕೆ ರಾವಣ? ಅಜೇಯ ಅದ್ವಿತೀಯನೆಂದು ಕೊಚ್ಚಿಕೊಳ್ಳುವ ನಿನ್ನ ಪರಾಕ್ರಮ ಇಷ್ಟೇ ಏನೋ? ಈಗ ನೀನು ಅಷ್ಟದಿಕ್ಪಾಲಕರ ಮೊರೆ ಹೊಕ್ಕರು, ಬ್ರಹ್ಮಾದಿ ತ್ರಿಮೂರ್ತಿಗಳ ರಕ್ಷಣೆಗೆ ಹೋದರು ನಾನು ನಿನ್ನನ್ನು ಬಿಡುವುದಿಲ್ಲ ರಾವಣ. ನಾನು ಹೆದರಿ ಓಡಿ ಹೋಗುತ್ತಿಲ್ಲ ರಾಮ, ಹಾಗೆ ಓಡಿ ಹೋಗುವುದೂ ಇಲ್ಲ. ನರವಾನರರಿಗೆ ಹೆದರುವ ಪರಿಸ್ಥಿತಿ ನನಗುಂಟಾಗಿಲ್ಲ. ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿನಗೆ ಅಷ್ಟೊಂದು ಬಯಕೆ ಇದ್ದರೆ ನಾನು ಸಿದ್ಧನಿದ್ದೇನೆ. ಹೌದು ರಾಮಣ, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ನಿನ್ನ ಶಕ್ತಿಯಾಗದಿಂದ ನನ್ನ ಸೋದರ ಲಕ್ಷ್ಮಣನನ್ನು ನೀನು ಗಾಯಗೊಳಿಸಿದೆ. ಅದಕ್ಕೆ ಸೇಡು ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ಈಗ ನೀನು ನನ್ನೊಂದಿಗೆ ಹೋರಾಡಲೇಬೇಕು. ನಿನ್ನನ್ನು ನಿನ್ನ ಪುತ್ರ ಪೌತ್ರ ಸಹಿತ ಸಂಹರಿಸುವುದೇ ನನ್ನ ಏಕೈಕ ಗುರಿ. ಎಲ್ಲವೋ ರಾಕ್ಷಸ ರಾಜ ರಾವಣ, ರಘುವಂಶದ ದಶರಥ ಪುತ್ರನಾದ ಈ ರಾಮನಿಂದಲೇ ಅಂದು ಜನಸ್ಥಾನದಲ್ಲಿ 14,000 ರಾಕ್ಷಸರು ಹತರಾದರೆಂಬುದು ನಿನ್ನ ನೆನಪಿನಲ್ಲಿದೆ. ನೆನಪಿನಲ್ಲಿದೆ ರಾಮ. ಹಳೆಯ ಸಾಹಸಗಳನ್ನೇ ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆ ಬಡಪಾಯಿ ರಾಕ್ಷಸರನ್ನು ಹತ ಮಾಡಿದೆನೆಂದು ಹೆಮ್ಮೆ ಪಡಬೇಡ. ಏ ರಾವಣನನ್ನು ಅವರ ಜೊತೆ ಹೋಲಿಸಿ ತಪ್ಪು ಮಾಡಬೇಡ. ನನ್ನ ಪರಾಕ್ರಮದ ಪರಿಚಯ ನಿನಗಾಗುತ್ತದೆ. ನನ್ನ ಅಗ್ನಿ ವರ್ಷದಂತಹ ಬಾಣಗಳನ್ನು ಎದುರಿಸಲು ಸಿದ್ಧನಾಗು. ಪತಿಯ ಕ್ಷೇಮಮಯಸುವುದು ಸತಿಯ ಧರ್ಮ.
ಪತಿಯ ಧರ್ಮ. ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿಸತಿ ಸೀತೆಯ ಕೋರಿಕೆ. ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿಸತಿ ಸೀತೆಯ ಕೋರಿಕೆ. ದರ್ಪ ದುರ್ಗುಣಗಳ ಒಡೆಯ ರಾವಣನ ಹಿತ ಕಾಯುವುದು ಮಂಡಾಲಯ ಬಯಕೆ. ದರ್ಪ ದುರ್ಗುಣಗಳ ಒಡೆಯ ರಾವಣನ ಹಿತ ಕಾಯುವುದು ಮಂಡಾಲಯ ಬಯಕೆ. ಪತಿಯ